31 ನೋಡೋಣಂತೀಗ. ಸೊ ದಿಸ್ ಈಸ್ ದ ಕ್ವಶನ್ ನಂಬರ್ 31. ನೀವು ಈಗ ವಿಡಿಯೋ ಪಾಸ್ ಮಾಡಿ ಇದನ್ನ ಬರ್ಕೋಬೇಕಾಗ್ತೈತಿ. ಸೊ ಫಸ್ಟಿಗೆ ಇದು ಪಾಸ್ ಮಾಡಿ ಬೇಕಾದ್ರೆ ಇದ್ರದ್ದು ಥಿಯರಿ ಪಾರ್ಟ್ ಏನೈತಲ್ಲ ಮೇಲೆ ಅದನ್ನು ಫಸ್ಟ್ ಬರ್ಕೊಂಡ್ಬಿಡ್ರಿ. The following figure shows a logic gate circuit with two inputs A and B and the output C. The voltage waveforms of A, B and C are as shown below. ಇದು ಕ್ವಶನ್. ಇದು ಕ್ವಶನ್ ಒಳಗೆ ಕೊಟ್ಟಂತ ಲಾಜಿಕ್ ಗೇಟ್ ಸರ್ಕಿಟ್. ಎ ಆ್ಯಂಡ್ ಬಿ ಅಂತ ಹೇಳಿ ಎರಡು ಇನ್ಪುಟ್ ಕೊಟ್ಟಾರ, ಸಿ ಅಂತ ಹೇಳಿ ಔಟ್ಪುಟ್ ಕೊಟ್ಟಾರ. ಇದನ್ನು ಡ್ರಾ ಮಾಡ್ಕೋರಿ ಈಗ ಪಾಸ್ ಮಾಡಿಕೊಂಡು. ಸೊ ಅದು ಲಾಜಿಕ್ ಗೇಟ್ ನೀವು ಡ್ರಾ ಮಾಡ್ಕೊಂಡಿರಿ ಅಂತ ಅನ್ಕೊಂಡ್ರೆ ಇದು ಎರಡು ವೇವ್ ಫಾರ್ಮ್ಸ್ ಅದಾವ್ರಿ ಈಗ. ಓಕೆ, ಇದು ಎ ಅಂತ ಹೇಳಿ ಒಂದು ವೇವ್ ಫಾರ್ಮ್ ಕೊಟ್ಟಾರ. ಪ್ರೀವಿಯಸ್ ವಿಡಿಯೋದೊಳಗೆ ಒಂದು ಈ ಟೈಪ್ ನಾವು ವಿಡಿಯೋ ಮಾಡಿದ್ವಿ. ಎಲ್ಲೆಲ್ಲಿ ಅದಕ್ಕೆ ಕೆಳಗೆ ಇರ್ತೈತಿ ದಟ್ ಈಸ್ 0, ಎಲ್ಲಿ ಮ್ಯಾಲೆ ಬಂದಿರುತ್ತೆ ಅದು 1 ಅಂತ ಇಂಡಿಕೇಟ್ ಮಾಡ್ತೈತಿ ಅಂತ ಹೇಳಿ. ಸೊ ಲೈಕ್ ಇನ್ಪುಟ್ ಎ ಒಳಗದು 0 1 0 1 0 1 ಆ್ಯಂಡ್ 0 ಈ ರೀತಿ ಐತಿ. ಆ್ಯಂಡ್ ಫಾರ್ ಇನ್ಪುಟ್ ಬಿ ವೇವ್ ಫಾರ್ಮ್ ಈಸ್ 0 1 1 0 0 1 0. ಯಾರು ಆ ಪ್ರೀವಿಯಸ್ ವಿಡಿಯೋ ಈ ಟೈಪ್ ನಾವು ಕ್ವಶನ್ ಮಾಡಿದ್ದು ನೋಡಿಲ್ಲ, ಇದು ಅರ್ಥ ಆಗ್ಲಿಕ್ಕಿಲ್ಲ ನಿಮ್ಗೆ. ಸೊ ಯಾರು ನೋಡಿರೋದು ಗೊತ್ತಾಗ್ತೈತಿ. ಅವ್ರು ಏನು ಕೇಳಾಕತ್ತಾರಂದ್ರೆ, ಈ ರೀತಿ ಲಾಜಿಕ್ ಗೇಟ್ ಸರ್ಕಿಟ್ ಇದ್ದಾಗ ಇನ್ಪುಟ್ ಎ ಆ್ಯಂಡ್ ಬಿ ಕೊಟ್ಟಾಗ ಇಲ್ಲಿ ನೀವು ನೋಡ್ರಿ ಔಟ್ಪುಟ್ ಈಸ್ ಸಿ. ಆ ಸಿದು ವೇವ್ ಫಾರ್ಮನ್ನು ಕೊಟ್ಟಾರ. ಈಗ ಅವರು ಔಟ್ಪುಟ್ ಯಾವ ಟೈಪ್ ಬರುತ್ತಾ ಅಂತ ಅವ್ರಿಗೆ ಕೇಳಿಲ್ಲ, ಔಟ್ಪುಟ್ ಸಿ ಕೊಟ್ಟಾರ. ಸೊ 0 1 0 0 0 1 0 ಈ ರೀತಿ ಇದ್ದಾಗ ಇದು ಯಾವ ಗೇಟ್ ಆಗ್ತೈತಿ ಅಂತ ಕ್ವಶನ್ ಇನ್ನೂ ಮುಗಿದಿಲ್ಲ. ಇಲ್ಲೈತೆ ನೋಡ್ರಿ ಕಂಪ್ಲೀಟ್ಲಿ ಕೆಳಗೆ. ದ ಲಾಜಿಕ್ ಸರ್ಕಿಟ್ ಗೇಟ್ ಈಸ್ ಅಂದ್ರೆ ಇಲ್ಲೇನು ಲಾಜಿಕ್ ಗೇಟ್ ಸರ್ಕಿಟ್ ಅಂತ ಕೊಟ್ಟಾರಲ್ಲ, ಇದು ಯಾವ ಗೇಟ್ ಅಂತ ಕೇಳಾಕತ್ತಾರ. ಈ ಜಗದೊಳಗೆ ಯಾವ ಗೇಟ್ ಐತೆ ಆ್ಯಕ್ಚುಲಿ ಅಂತ ಕೇಳಾಕತ್ತಾರ. ಅಂದ್ರೆ ಇಫ್ ದ ಇನ್ಪುಟ್ಸ್ ಎ ಆ್ಯಂಡ್ ಬಿ ಆರ್ ಲೈಕ್ ದಿಸ್ ಆ್ಯಂಡ್ ದ ಔಟ್ಪುಟ್ ಈಸ್ ಲೈಕ್ ದಿಸ್, ವಿಚ್ ಈಸ್ ದಟ್ ಗೇಟ್? ಆ್ಯಂಡ್ ಗೇಟ್, ನ್ಯಾಂಡ್ ಗೇಟ್, ನಾರ್ ಗೇಟ್ ಅಥವಾ ಆರ್ ಗೇಟ್. ಸೊ ಈ ರೀತಿ ಐತಿ. ಇದನ್ನು ನೀವು ಕಂಪ್ಲೀಟ್ಲಿ ಕ್ವಶನ್ ಬರ್ಕೊಂಡು ಟ್ರೈ ಮಾಡಿರಿ. ಇದು ಯಾವ ಗೇಟ್ ಅಂತ ಹೇಳಿ ಗೆಸ್ ಮಾಡಿರಿ ಅಥವಾ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಮಾಡಿರಿ. ಈಗ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಂತ. ಸೊ ಹೋಪ್ಫುಲಿ ಯು ಆರ್ ರೆಡಿ ವಿತ್ ದ ಆನ್ಸರ್ ಅಂತ ಅಂದ್ಕೊಂಡ್ರೆ. ಸೊ ಇದ್ರದ್ದು ಎಕ್ಸ್ಪ್ಲನೇಷನ್ ಪಾರ್ಟ್ ಕಡೆ ಹೋಗೋಣ ನಾವೀಗ. ಸೊ ಇಲ್ಲೇ ಇನ್ಪುಟ್ ಎ ಹೆಂಗೈತೆ ಅನ್ನೋದಿಲ್ಲ ನಾನು ಡ್ರಾ ಮಾಡ್ತೀನಿ. ಈ ರೀತಿ ದಿಸ್ ಈಸ್ ಇನ್ಪುಟ್ ಎ. ಸೊ ಫಾಲೋಡ್ ಬೈ ಇನ್ಪುಟ್ ಬಿ ಈಸ್ 0 1 1. ನೆಕ್ಸ್ಟ್ 2 ಸರ್ತಿ 0 ಐತಿ, ನೆಕ್ಸ್ಟ್ 1 ಮತ್ತು 0. ದಿಸ್ ಈಸ್ ಇನ್ಪುಟ್ ಬಿ. ಸೊ ಔಟ್ಪುಟ್ ಸಿ ಯಾವ ರೀತಿ ಐತಿ ಅಂತ ಕೊಟ್ಟಾರ 0 1 ಒಂದು ನಿಮಿಷ 0 1 ಫಾಲೋಡ್ ಬೈ ಝೀರೋಸ್ ಕಂಟಿನ್ಯೂಸ್ಲಿ ಮತ್ತು 1. ಈಗ ಇಲ್ಲಿ ಏನು ಮಾಡೋಣ ಅಂದ್ರೆ ನಾವು ಆ ಇನ್ಪುಟ್ಸ್ ಏನೇನದಾವಲ್ಲ ಅಲ್ಲಿ ಬರ್ಕೊಂಡ್ಬಿಡ್ತೀನಿ ನಾನು. ಲೈಕ್ ಒಂದು ನಿಮಿಷ. ಸೊ ಇನ್ಪುಟ್ ಎ ಇಲ್ಲಿ ನೋಡ್ರಿ 0, ಇದು 0 ಇದ್ದಾಗ ಔಟ್ಪುಟ್ ಏನು ಬಂದೈತಿ 0. ಹೌದು. ಸೊ ಇಲ್ಲೇ ಇನ್ಪುಟ್ ನೆಕ್ಸ್ಟ್ ಐತಿ 1, ಇಲ್ಲೂ 1 ಇದ್ದಾಗ ಆನ್ಸರ್ ಏನು ಬಂದೈತಿದೆ 1. ನೆಕ್ಸ್ಟ್ ಎ ಒಳಗೆ 0, ಬಿ ಒಳಗೆ 1 ಇದ್ದಾಗ ಸಿ ಈಸ್ 0. ಎ ಒಳಗೆ 1, ಬಿ ಒಳಗೆ 0 ಇದ್ದಾಗ ಔಟ್ಪುಟ್ ಈಸ್ 0. ಸೊ ಇವು ಇನ್ಪುಟ್ಸ್ ಆ್ಯಂಡ್ ಔಟ್ಪುಟ್ಸನ್ನು ನಾವು ಅಬ್ಸರ್ವ್ ಮಾಡಿದರೆ, ಸೊ ಫಸ್ಟ್ ಕೇಸ್ನೊಳಗೆ ನೋಡ್ರಿ 0 0 ಇದ್ದಾಗ ಆನ್ಸರ್ ಏನು ಬಂದೈತಿ 0. ನೆಕ್ಸ್ಟ್ 1 1 ಇದ್ದಾಗ ಆನ್ಸರ್ ಬಂದೈತಿ 1. 0 1 ಇದ್ದಾಗ 0, 1 0 ಇದ್ದಾಗ 0 ಅಂದ್ರೆ ಓನ್ಲಿ ವೆನ್ ದ ಟೂ ಇನ್ಪುಟ್ಸ್ ಆರ್ 1 ಔಟ್ಪುಟ್ ಈಸ್ 1. ಸೊ ಹಿಂಗಿದ್ದಾಗ ಆಬ್ವಿಯಸ್ಲಿ ದಿಸ್ ಈಸ್ ಆನ್ಸರ್ ಈಸ್ ದಿಸ್ ಈಸ್ ಆ್ಯಂಡ್ ಗೇಟ್. ಸೊ ಇದು ಕ್ವಶನ್ ನಂಬರ್ 1
ಕ್ಲಿಯರ್ ಆಗೈತಿ ಅಂತ ಅಂದ್ಕೊಂಡಿನಿ ನಾನು. ಸೊ ನೆಕ್ಸ್ಟ್ ಕ್ವಶನಿಗೆ ನಾವು ಹೋಗೊಂಡ್ರಿ. ಈಗ ಸೆಕೆಂಡ್ ಕ್ವಶನ್, ಇದು ಕ್ಲಿಯರ್ ಆಗೈತಿ ಅಂತ ಅಂದ್ಕೊಂಡಿನಿ. ಸೆಕೆಂಡ್ ಕ್ವಶನಿಗೆ ಹೋಗೋದಾದ್ರೆ, ಸೊ ದಿಸ್ ವಾಸ್ ಅವರ್ ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಬರ್ಕೋರಿ. ಇಲ್ಲೊಂದು ಸರ್ಕಿಟ್ ಡಯಾಗ್ರಾಮ್ ಕೊಟ್ಟಾರ, ಇದನ್ನು ನೀವು ಡ್ರಾ ಮಾಡ್ಕೋಬೇಕಾಗ್ತೈತಿ. ಸೊ ಕ್ವಶನ್, ಔಟ್ಪುಟ್ W ಈಸ್ ಗಿವನ್ ಬೈ ಅಂತ ಕ್ವಶನ್ ಅಷ್ಟೇ. ಔಟ್ಪುಟ್ W ಈಸ್ ಗಿವನ್ ಬೈ ಅಂತ ನೀವು ಬರ್ಕೋಬೇಕೀಗ. ಬರ್ಕೊಂಡ್ಮೇಲೆ ಈ ರೀತಿ ನಮ್ಮದು ಸರ್ಕಿಟ್ ಡಯಾಗ್ರಾಮ್ ಐತಿ. ಸೊ ಈ ಸರ್ಕಿಟ್ ಡಯಾಗ್ರಾಮ್ನೊಳಗೆ ವಿ ಹ್ಯಾವ್ ಟೋಟಲಿ 3 ಇನ್ಪುಟ್ಸ್, ಎಕ್ಸ್ ನೆಗೇಷನ್ ಅಥವಾ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎಕ್ಸ್ ಬಾರ್, ವೈ ಬಾರ್, ಝೆಡ್, ಆ್ಯಂಡ್ ವಿ ಹ್ಯಾವ್ 2 ಗೇಟ್ಸ್. ದ ಫಸ್ಟ್ ಒನ್ ಈಸ್ ಆರ್ ಗೇಟ್, ಅಲ್ಲೇ ಎಕ್ಸ್ ಬಾರ್ ಮತ್ತು ವೈ ಬಾರ್ ಹೋಗ್ಯಾವ ಝೆಡ್ನ. ನೆಕ್ಸ್ಟ್ ಒಂದು ಆ್ಯಂಡ್ ಗೇಟಿಗೆ ಕೊಟ್ಟಾರ. ದ ಔಟ್ಪುಟ್ ಆಫ್ ದ ಆರ್ ಗೇಟ್ ಈಸ್ ಆಲ್ಸೋ ಗಿವನ್ ಟು ದಿ ಆ್ಯಂಡ್ ಗೇಟ್. ಸೊ ಇದ್ರದ್ದು ಔಟ್ಪುಟ್ W ಹೆಂಗೆ ಬರ್ತೈತಿ ಅಂಥೇಳಿ ಆಪ್ಷನ್ಸ್ ಕೊಟ್ಟಾರ. ಇದು ಆಪ್ಷನ್ಸ್ ನೀವು ಬರ್ಕೋರಿ. ಆ್ಯಕ್ಚುಲಿ ಇದು ಹೆಂಗೆ ಆಗ್ಬಿಟ್ಟೈತಿ ಅಂದ್ರೆ, ಇದ್ರೊಳಗೆ ಈ ಕ್ವಶನದ್ದು ಯಾವ್ದು ಆಪ್ಷನ್ ಐತಲ್ಲ ಕರೆಕ್ಟ್ ಆಪ್ಷನ್, 4 ಕರೆಕ್ಟ್ ಆಪ್ಷನ್ ಕೊಟ್ಟೇ ಇಲ್ಲ ಅವರು. ಅದಕ್ಕೆ ಸ್ವಲ್ಪ ನಾವು ಚೇಂಜಸ್ ಮಾಡಿಕೊಂಡು ಏನು ಮಾಡ್ಬೇಕಾಗ್ತೈತೆ ಅಂದ್ರೆ, ಆಪ್ಷನ್ ಬಿ ಏನೈತೆ ನೋಡ್ರಿ ಇದು. ಸೊ ಈ ಆಪ್ಷನ್ ಬಿ ಒಳಗೆ ಮೇಕ್ ದಿಸ್, ಇಲ್ಲೇನು ಎಕ್ಸ್ ಐತಲ್ಲ ಅದ್ರ ಮೇಲೆ ಒಂದು ಬಾರ್ ಹಾಕ್ರಿ, ಎಕ್ಸ್ ಬಾರ್. ಆಪ್ಷನ್ ಬಿ ಒಳಗೆ ಎಕ್ಸ್ ಬಾರ್, ಆರ್ ವೈ ಮೇಲೂ ಒಂದು ಬಾರ್ ಹಾಕ್ರಿ, ವೈ ಬಾರ್ ಆ್ಯಂಡ್ ಝೆಡ್. ಎಕ್ಸ್ ಬಾರ್ ಆರ್ ವೈ ಬಾರ್ ಆ್ಯಂಡ್ ಝೆಡ್. ಓಕೆ, ಇದು ಕ್ವಶನ್. ಇದನ್ನು ಏನೇನು ಅಕಸ್ಮಾತ್ ಬರ್ಕೊಂಡಿಲ್ಲ ಅಂದ್ರೆ ಆಪ್ಷನ್ಸ್ ಡಯಾಗ್ರಾಮ್ ಬರ್ಕೊಂಡು ನೀವು ಟ್ರೈ ಮಾಡಿರಿ. ಇಟ್ಸ್ ವೆರಿ ಸಿಂಪಲ್. ಇವೆಲ್ಲ ಅಪಿಯರ್ಡ್ ಕ್ವಶನ್ಸ್ ಒನ್ಸ್ ಅಗೇನ್. ಸೊ ಹೋಪ್ಫುಲಿ ನೀವೀಗ ಸಾಲ್ವ್ ಮಾಡಿರಿ ಅಂತ ಅಂದ್ಕೊಂಡು ಇದ್ರದ್ದು ಎಕ್ಸ್ಪ್ಲನೇಷನ್ ಪಾರ್ಟಿಗೆ ಹೋಗೋಣ ನಾವೀಗ. ಸೊ ಇಲ್ಲೇ ಒಂದು ಆರ್ ಗೇಟ್, ಅದಕ್ಕೆ 2 ಇನ್ಪುಟ್ ಕೊಟ್ಟಾರ, ಎಕ್ಸ್ ಬಾರ್ ಮತ್ತೊಂದು ವೈ ಬಾರ್. ಇನ್ನೊಂದು ಇನ್ಪುಟ್ ಐತೆ ಝೆಡ್. ಸೊ ಇದ್ರದ್ದು ಆರ್ ಗೇಟದ್ದು ಔಟ್ಪುಟ್ ಮತ್ತು ಈ ಝೆಡ್ ಎರಡೂ ಸೇರಿ ಈ ಆ್ಯಂಡ್ ಗೇಟಿಗೆ ಹೋಗ್ತೈತಿ. ವಾಟ್ ಈಸ್ ದ ಔಟ್ಪುಟ್ ಅಂತ ಕೇಳಾರ. ಸೊ ಈಗ ಇಲ್ಲಿ ನೋಡ್ರಿ, ಫಸ್ಟ್ ಇದೇನು ಆರ್ ಗೇಟ್ ಐತಲ್ಲ, ಈ ಆರ್ ಗೇಟ್ನಿಂದ ನಮಗೆ ಔಟ್ಪುಟ್ ಬರ್ತೈತಿ ಎಕ್ಸ್ ಬಾರ್ ಆರ್ ವೈ ಬಾರ್, ಎರಡನ್ನೂ ಆರ್ ಮಾಡಿ ಕೊಡ್ತೈತದ. ಇದೇನು ಝೆಡ್ ಬರ್ತೈತಲ್ಲ ಇದು ಫಾಲೋ ಆಗಿ ಆ್ಯಂಡ್ ಗೇಟ್ ತನಕ ಬಂತು. ಸೊ ಆ್ಯಂಡ್ ಗೇಟ್ನೊಳಗೆ ಔಟ್ಪುಟ್ ಇವೆರಡು ಆ್ಯಂಡ್ ಆಗಿ ಬರ್ತದೆ. ಸಿಂಪಲ್ ಇಷ್ಟ ಆಯ್ತದೆ, ಎಕ್ಸ್ ಬಾರ್ ಆರ್ ವೈ ಬಾರ್ ಆ್ಯಂಡ್ ಝೆಡ್. So this is the answer. So this is our question number 2. So hopefully this is clear. Question number 3, ಇವತ್ತಿನ question number 3 ಹೋಗೋಣ. So this is the question. ಬರ್ಕೋರಿ, sum of the 2 binary numbers. ನಿಮ್ಗೆ ನೆನಪಿದ್ರೆ ಒಂದು ಪ್ರೀವಿಯಸ್ ವಿಡಿಯೋದೊಳಗೆ ನಾವು ಈ ನಂಬರ್ಸ್ನ ಡೆಸಿಮಲ್ ಟು ದ ಬೇಸ್ 10 ಇದನ್ನ ಬೇಸ್ 2 ಕನ್ವರ್ಟ್ ಮಾಡೋದು ಹೆಂಗೆ, ಬೇಸ್ 2 ಇದನ್ನ ಬೇಸ್ 10 ಕನ್ವರ್ಟ್ ಮಾಡೋದು ಹೆಂಗೆ ಅಂತ ನೋಡಿದ್ವಿ. ಅದ ಟೈಪ್ ಸ್ವಲ್ಪ ಮತ್ತು ಬೇರೆ ಐತಿದೆ. ಸಮ್ ಆಫ್ ದ ಟೂ ಬೈನರಿ ನಂಬರ್ಸ್ 1 0 0 0 1 0. ಇಲ್ಲಿ ಕೆಳಗೇನು 2 ಅಂತ ಕೊಟ್ಟಾರಲ್ಲ, ಸೊ ದಿಸ್ ಈಸ್ ಬೇಸ್ 2 ಅಂತ ಅರ್ಥ. ಆ್ಯಂಡ್ ನೀವು ಬರ್ಕೊಳ್ಳಾಗತ್ತೀರ ಅಂತ ಅಂದ್ಕೊಂಡೀನಿ. 1 1 0 1 1 ಟು ದ ಬೇಸ್ 2 ಇವೆರಡನ್ನು ಆ್ಯಡ್ ಮಾಡಿ ಅವರಿಗೆ ಆನ್ಸರ್ ಹೇಳಬೇಕಂತ. ಸೊ ದೀಸ್ ಆರ್ ದಿ ಆಪ್ಷನ್ಸ್. ಆಪ್ಷನ್ ಎ ಒಂದು R1 ಕೊಟ್ಟಾರ. ಆಪ್ಷನ್ ಬಿ ಇಸ್ 1 0 1 1 1 1. ಆಪ್ಷನ್ ಸಿ 1 1 1 0 1. ಆಪ್ಷನ್ ಡಿ 4 1 1 0 1 1. ಇವು 4 ಆಪ್ಷನ್ಸ್. ಇದು ಈ ಟೈಪ್ ಮಾಡೋದು ನಿಮಗೆ ಆಲ್ರೆಡಿ ಗೊತ್ತಿದ್ರೆ ಟ್ರೈ ಮಾಡಿರಿ, ಇಲ್ಲ ಡೈರೆಕ್ಟ್ಲಿ ಆನ್ಸರ್ ಇದು ನೋಡ್ರಿ. ಈಗ ಸೊ ಯಾರು ಟ್ರೈ ಮಾಡೋರು ಮಾಡಿರಿ ಅಂತ ಅಂದ್ಕೊಂಡು ಎಕ್ಸ್ಪ್ಲನೇಷನ್ ಕಡೆ ಹೋಗೋಣ. ಸೊ ಈಗ ಲಾಸ್ಟ್ ಟೈಮ್ ನಾವು ಎಡಿಷನ್ ಅನ್ನೋಕ್ಕಿಂತ ಈ ಕನ್ವರ್ಷನ್ ಹೆಂಗೆ ಮಾಡ್ಬೇಕಂತ ನೋಡಿದ್ವಲ್ಲ. ಈಗ ನಾ ಒಂದು ಕ್ವಶನ್ ಕೇಳ್ತೀನಿ, ಹಂಗೆ ಆನ್ಸರ್ ಮಾಡಿರಿ. ಟೆಲ್ ಮಿ ವಾಟ್ ಈಸ್ 1 + 1.
ಎಲ್ ಕೆ ಜಾಕ್ ಹೇಳ್ತಾರೆ ಇದನ್ನು. 1 + 1 ಎಷ್ಟು 2. ಹೌದಾ? ಇದನ್ನು ಕಲ್ಸಕತ್ತಿಲ್ಲ ನಿಮ್ಗೀಗ. ನಾ ಇಲ್ಲಿ ಕಲ್ಸೋದು ಏನಂದ್ರೆ ಈಗ ಈ 2 ಅಂತ ಆನ್ಸರ್ ಬಂತಿಲ್ಲ ರೀ. ಈಗ ಲೈಕ್ ನಾವು ಒಂದು ಪ್ರೀವಿಯಸ್ ವಿಡಿಯೋದೊಳಗೆ ಬರೆದಿದ್ವಿ, 12 ಕನ್ವರ್ಟ್ ಮಾಡಿದ್ವಿ ನೋಡ್ರಿ. 12 ಟು ದ ಬೇಸ್ 2 ಕನ್ವರ್ಟ್ ಮಾಡಿದಾಗ ಅದು 2 6 0 ಉಳಿತೈತಿ, ಫಾಲೋಡ್ ಬೈ 2 3 0 ಉಳಿತೈತಿ, 2 1 ಇಲ್ಲಿ 1 ಉಳಿತು. ಇದನ್ನು ಉಲ್ಟಾ ಬರೆದ್ರೆ 1 1 0 0 ಹಿಂಗೆ ಆಗ್ತೈತಿ ಅಂತ ಹೇಳಿತ್ತು. ಈಗ ನೋಡ್ರಿ ನಾ ಏನು ಹೇಳಾಗತ್ತೀನಿ, 12 ನಾವು ಬರೆದಿದ್ವಿ 1 1 0 0. ಈಗ ನಾನು ಏನು ಹೇಳಾಗತ್ತೀನಿ, 1 + 1 = 2. ಹೌದಾ? ಇದು ಬೇಸ್ 10 ಒಳಗಾಗ್ತದೆ 2. ಈ 2ನ ಹೆಂಗೆ ನಾವು 12 ಕನ್ವರ್ಟ್ ಮಾಡಿದ್ವಲ್ಲ ಹಂಗೆ 2 ಕನ್ವರ್ಟ್ ಮಾಡೋಣ. ಸೊ 2 ಕನ್ವರ್ಟ್ ಮಾಡಿದ್ರೆ ವಾಟ್ ಇಟ್ ಬಿಕಮ್ಸ್, 2 ಡಿವೈಡ್ ಮಾಡಿರಿ, 2 1 2 ಎಷ್ಟು ಉಳಿತು 0. ಇದನ್ನು ರಿವರ್ಸ್ ಆರ್ಡರ್ನೊಳಗೆ ಬರೆದ್ರೆ ಏನಾದ್ರು ಗೊತ್ತು ಈಗ, 2 is 1 0. ಓಕೆ, ಈಗ ನೋಡ್ರಿ 1 + 1 = 2 ಅಂತ ಹೇಳಿ ನಾವು ಬೇಸ್ 10 ಸಿಸ್ಟಮ್ನೊಳಗೆ ಬರಿತೀವಿ. ಈ ಬೈನರಿ ಇರ್ತೈತೆ ನೋಡ್ರಿ, ಬೈನರಿ ಸಿಸ್ಟಮ್ ಅಂದ್ರೆ ಯು ಕ್ಯಾನ್ ಯೂಸ್ ಓನ್ಲಿ 0s and 1s. 0s and 1s ಬಿಟ್ಟು ನೀವೇನೂ ಬರೆಯೋಕೆ ಬರೋಂಗಿಲ್ಲ. ಹೆಂಗೆ ನಾವು 12 1 1 0 0 ಬರೆದ್ವಲ್ಲ, ಈ ಬೈನರಿ ಸಿಸ್ಟಮ್ನೊಳಗೆ 2 ಏನಾಗ್ತದೆ ಗೊತ್ತೇನು, 1 0. ಯು ಕೆನಾಟ್ ರೈಟ್ 2 ಆಸ್ 2. 2ನ 1 0 ಅಂತ ಬರಿಬೇಕು. 1 + 1 = 2, ಬಟ್ ಇಟ್ ಶುಡ್ ಬಿ ರಿಟರ್ನ್ ಆಸ್ 1 0. ಇದನ್ನು 10 ಅನ್ನಬಾರ್ದು. ಮತ್ತು ಇದನ್ನು ಇಲ್ಲಿ ಬರ್ದೀವಲ್ಲ, ಇದು 10 ಅಲ್ಲಿ ಇದು 1 0 ಅಂತ ಕರೀತಾರೆ. 1 0 ಲೈಕ್ 1 1 0 0 ರೆಪ್ರೆಸೆಂಟ್ಸ್ ವಾಟ್ 12, 1 0 ರೆಪ್ರೆಸೆಂಟ್ಸ್ ವಾಟ್ 2. ಇದು ಯಾಕೆ ನಾ ಈಗ ಹೇಳಿದೆ ಅಂದರೆ ಕ್ವಶನ್ ಕಡೆ ಬರೋಣ. ಆ ಕ್ವಶನ್ನೊಳಗೆ 2 ನಂಬರನ್ನು ಆ್ಯಡ್ ಮಾಡಂತ ಹೇಳ್ಯಾರ. ನೀವು ಕ್ವಶನ್ ಬರ್ಕೊಂಡಿದ್ರೆ ಆ ನಂಬರ್ಸ್ ನಿಮ್ಮ ಕಡೆ ಇರ್ತಾವೆ ಈಗ. ಸೊ 1 0 0 1 0 ಇದ್ರ ಜೋಡಿ ಆ್ಯಡ್ ಮಾಡಂತ ಹೇಳ್ಯಾರ ನಮ್ಗೆ. 1 1 0 1 1 ನಂಬರನ್ನು ಹಿಂಗೆ ಉಲ್ಟಾ ಬರ್ಕೊಳ್ಳೋಣ. 1 1 0 1 1 ಇದನ್ನು ಆ್ಯಡ್ ಮಾಡಿರಿ. ಈಗ 0 + 1 ಹೌದಾ, ಎಷ್ಟು ಉಳಿತು 1, ಎಷ್ಟು ಬಂತು 1. ನೆಕ್ಸ್ಟ್ ಇಲ್ಲೇನು ನಾವೀಗ ಇದು 1 ಪ್ಲಸ್ ಕೆಳಗಿಂದು 1 ಆ್ಯಡ್ ಮಾಡ್ತೀವಲ್ಲ, ಸೊ ಅದು ಏನಾಗ್ತೈತೆ ಆನ್ಸರು, 1 + 1 = 2. ಹೆಂಗೆ ಬರಿಬೇಕಂತ ಹೇಳಿದ್ದಂದ್ರೆ 2 ಶುಡ್ ಬಿ ರಿಟರ್ನ್ ಆಸ್ 1 0. ಆ 1 0 ಇಲ್ಲಿ ಪೂರ್ತಿ 1 0 ಬರೆಯೋಂಗಿಲ್ಲ, ಈ ಕ್ಯಾರಿ ಮಾಡ್ತಾರೆ ನೋಡು. ಆ 1 0 ಒಳಗೆ 0 ಅಷ್ಟೇ ಬರೋದಿಲ್ಲ, ಆ 1 ಇಲ್ಲ ಮ್ಯಾಲೆ ಕ್ಯಾರಿ ಕೊಡ್ತಾರೆ. ಸೊ 1 ನೆಕ್ಸ್ಟ್ ಆ್ಯಡ್ ಮಾಡಿರಿ. ಈಗ 1 ಅಂದರೆ ಇದು 1 ಮ್ಯಾಲಿಂದ ಪ್ಲಸ್ ಕೆಳಗಿಂದ ಇದು 0, ಇದು 0 ಕುಡಿಸಿದ್ರೆ ಎಷ್ಟು ಆತಂಗರಿದೆ 1. ನೆಕ್ಸ್ಟ್ ಸ್ಟೆಪ್ ಬರ್ರಿ. 0 + 1 = 1, 0 + 1 = 1, 1 ಇಲ್ಲೇನೂ ಇಲ್ಲ ಅಂದ್ರೆ 0 1. ಸೊ ಆನ್ಸರ್ನೊಳಗೆ ಏನು ಬಂತು ನೋಡ್ರಿ, 4 1 1 0 1 1. ಸೊ ಆನ್ಸರ್ ಈಸ್ ಆಪ್ಷನ್ ಡಿ. ಅದು ಬರೆದಿದ್ದು ಇನ್ನು ಸ್ವಲ್ಪ ಚೆಂದಾಗಿ ಬರೀತೀನಿ, ಡಿ. ಸೊ ಇದು ನಮ್ಮದು 3rd ಕ್ವಶನ್ ಮುಗೀತು. ನೆಕ್ಸ್ಟ್ ಇದು ಕ್ಲಿಯರ್ ಆಗೈತಿ ಅಂತ ಅಂದ್ಕೊಂಡು ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ದಿಸ್ ಈಸ್ ಅವರ್ ನೆಕ್ಸ್ಟ್ ಕ್ವಶನ್. ಬರ್ಕೋರಿ. ದ ಗೇಟ್ ಫಾರ್ ವಿಚ್ ಔಟ್ಪುಟ್ ಈಸ್ ಹೈ, ದ ಗೇಟ್ ಫಾರ್ ವಿಚ್ ಔಟ್ಪುಟ್ ಈಸ್ ಹೈ. ಹೈ ಅಂದ್ರೆ 1 ಅಂತ ಅರ್ಥ ಇಲ್ಲ. ಇಫ್ ಅಟ್ ಲೀಸ್ಟ್ 1 ಇನ್ಪುಟ್ ಈಸ್, ಇಲ್ಲೇನೈತಿ ಲೋ. ದ ಗೇಟ್ ಫಾರ್ ವಿಚ್ ಔಟ್ಪುಟ್ ಈಸ್ ಹೈ ಇಫ್ ಅಟ್ ಲೀಸ್ಟ್ 1 ಇನ್ಪುಟ್ ಈಸ್ ಲೋ ಅಂಥೇಳಿ 4 ಆಪ್ಷನ್ ಕೊಟ್ಟಾರ. ಅವು ಬರ್ಕೋರಿ, ವಿಡಿಯೋ ಪಾಸ್ ಮಾಡಿ. NAND ಗೇಟ್, NOR, AND, OR. ಕ್ವಶನ್ ಏನಂದ್ರೆ ಈ 4 ಗೇಟ್ನೊಳಗೆ ಆನ್ಸರ್ ಅಥವಾ ಔಟ್ಪುಟ್ ಹೈ ಇರಬೇಕಂದ್ರೆ, ಹೈ ಅಂದ್ರೆ 1 ಇರಬೇಕಂದ್ರೆ ಈ 4ರೊಳಗೆ ಯಾವ ಗೇಟ್ನೊಳಗೆ ಅದ್ರ ಇನ್ಪುಟ್ಸ್ನೊಳಗೆ ಅಟ್ಲೀಸ್ಟ್ 1 ಲೋ. ಲೋ ಅಂದರೆ ಯಾವುದು 0.
ಅಟ್ಲೀಸ್ಟ್ ಒಂದು ಝೀರೋ ಇದ್ದರೆ ಮಾತ್ರ ಆನ್ಸರ್ 1 ಬರಬೇಕು. ಅಂದ್ರೆ ಈಗ 2 ಇನ್ಪುಟ್ಸ್ ಇರ್ತಾವೆ ನೋಡ್ರಿ ಒಂದು ಗೇಟಿಗೆ, ಒಂದು ಎ ಒಂದು ಬಿ. ಈ ಎ ಆ್ಯಂಡ್ ಬಿ ಒಳಗೆ ಅಟ್ಲೀಸ್ಟ್ ಎಯರ ಅಥವಾ ಬಿ ಯರ್ ಎರಡರಾಗ ಒಂದು ಝೀರೋ ಇರಬೇಕು, ಅಂದ್ರಷ್ಟ ಔಟ್ಪುಟ್ 1 ಇರ್ತೈತಿ. ಎ ಅಥವಾ ಬಿ ಒಳಗೆ ಝೀರೋ ಇಲ್ಲ ಅಂದ್ರೆ ಔಟ್ಪುಟ್ 1 ಬರಂಗಿಲ್ಲ. ಸೊ ಈ ಸಿಚುವೇಶನ್ ಯಾವ ಗೇಟ್ನೊಳಗೆ, ಈ 4 ಗೇಟ್ನೊಳಗೆ ಇರ್ತೈತಿ ಅಂತ ಕ್ವಶನ್ ಕೇಳ್ಯಾರ. ದ ಗೇಟ್ ಫಾರ್ ವಿಚ್ ಔಟ್ಪುಟ್ ಈಸ್ ಹೈ ಇಫ್ ಅಟ್ ಲೀಸ್ಟ್ 1 ಇನ್ಪುಟ್ ಈಸ್ ಲೋ. ಸೊ ಇದನ್ನು ಆನ್ಸರ್ ಮಾಡ್ರಿ, ಈಗ ಟ್ರೈ ಮಾಡಿರಿ, ಪಾಸ್ ಮಾಡಿ. ಸೊ ಯು ಆರ್ ರೆಡಿ ವಿತ್ ದಿ ಆನ್ಸರ್ ಅಂತ ಅಂದ್ಕೊಂಡ್ರೆ ಇದಕ್ಕೆ ಆನ್ಸರ್ ಏನಾಗ್ತೈತಿ ಅಂದರೆ, ಸೊ ದ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ NAND ಗೇಟ್. ಹೆಂಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೇನೆ. ಅಟ್ಲೀಸ್ಟ್ ಒಂದರ ಝೀರೋ. ಈಗ ಲೈಕ್ ನಿಮ್ಗೆ ಬೆಸ್ಟ್ ಅಂದ್ರೆ ನಾವೇನು ಮಾಡೋದು ಗೊತ್ತನ್ರಿ, ಈಗ ಇಲ್ಲೊಂದು ಟ್ರೂತ್ ಟೇಬಲ್ ಹಾಕ್ತೀನಿ ನಾನು. ಓಕೆ, ಒಂದು ನಿಮಿಷ. ಇದು ಬಿ ಆ್ಯಂಡ್ ವೈ ಟ್ರೂತ್ ಟೇಬಲ್ ನೆನಪೈತಲ್ಲ ಹಿಂಗೆ ಹಾಕೋದು. ಸೊ ಈ ಟ್ರೂತ್ ಟೇಬಲ್ನೊಳಗೆ ಲೈಕ್ ಇನ್ಪುಟ್ಸ್ 0 0 1 1 0 1 0 1 ಅಂತ ಹಾಕಿದಾಗ ಈಗ ಆ್ಯಂಡ್ ಗೇಟ್ ಆಪರೇಷನ್ ಮಾಡೋಣ ರೀ. NAND ಅಲ್ಲ, ಆ್ಯಂಡ್ ಗೇಟ್ ಆಪರೇಷನ್ ಮಾಡೋಣ. ಸೊ ಆ್ಯಂಡ್ ಗೇಟ್ ಆಪರೇಷನ್ ನಾವು ಮಾಡಿದ್ರೆ 0 ಆ್ಯಂಡ್ 0 ಈಸ್ 0, 0 ಆ್ಯಂಡ್ 1 ಈಸ್ 0, 1 ಆ್ಯಂಡ್ 0 ಈಸ್ 0, 1 ಆ್ಯಂಡ್ 1 ಈಸ್ 1. ನೆಕ್ಸ್ಟ್ ನಾ ಏನು ಮಾಡ್ತೀನಿ, ಈಗ ಇನ್ನೊಂದು ವೈ ನೆಗೇಷನ್ ಬರಿತೀನಿ. ಇಲ್ಲಿ ನಾವು ಬರೆದದ್ದು ಎದ್ರದ್ದು ಔಟ್ಪುಟ್ ರೀ ಇದು. ದಿಸ್ ಈಸ್ ಅಕಾರ್ಡಿಂಗ್ ಟು ನಾವು ಮಾಡಿದ್ದು ಆ್ಯಂಡ್ ಗೇಟಿಗೆ. ಈಗ ಅದರದ್ದು ವೈ ನೆಗೇಷನ್ ಅಂದ್ರೆ ನಾವು ಯಾವುದಕ್ಕೆ ಬರೆಯಾಕತ್ತೀವಿ, ಈಗ NAND ಗೇಟಿಗೆ. NAND ನಂದ್ ಗೇಟ್ ಅಲ್ಲದು, ನಂದಲ್ಲ, NAND ಅದು. ಸೊ ಇದ್ರ ಉಲ್ಟಾ ಮಾಡಿರಿ, ವೈ ನೆಗೇಷನ್ ಮಾಡ್ಕೊಂತ ನೀವು ಬಂದ್ರೆ, ಸೊ 0ದ ನೆಗೇಷನ್ ಏನು 1, ಮತ್ತು 0ದ ನೆಗೇಷನ್ ಏನು 1, 0ದ ನೆಗೇಷನ್ 1, ನೆಗೇಷನ್ ಅಂದ್ರೆ ಉಲ್ಟಾ ಮಾಡೋಕೆ, 1ದ ನೆಗೇಷನ್ 0. ಈಗ ನೋಡ್ರಿ, ಇದರ ಔಟ್ಪುಟ್ಸ್ನೊಳಗೆ NAND ಗೇಟ್ದ ಔಟ್ಪುಟ್ನೊಳಗೆ ಫಸ್ಟಿಗೆ 1 ಐತಿ. 1 ಅಂದ್ರೆ ಏನು ಹೈ. ಅದ್ರದ್ದು ಇನ್ಪುಟ್ಸ್ ನೋಡ್ರಿ, ಈಗ ಈ ಸೈಡ್ ಅದಾವಲ್ಲ ಇವು ಇನ್ಪುಟ್ಸ್. ಈ ಇನ್ಪುಟ್ನೊಳಗೆ ಔಟ್ಪುಟ್ 1 ಬಂದೈತಿ, ಎರಡರಾಗ 1 ಅಟ್ಲೀಸ್ಟ್ ಲೋ ಐತಿ ನೋಡ್ರಿ, ಇಲ್ಲಿ 0 ಐತಿ. ಆ್ಯಕ್ಚುಲಿ 2 0 ಅದಾವೆ. ನೆಕ್ಸ್ಟ್ ಈ 1ಗೆ ಈ ಕಡೆ 0 ಐತಿ. ನೆಕ್ಸ್ಟ್ ಇಲ್ಲೂ ಹೈ ಐತೆ ಅಂದರೆ ಅಟ್ಲೀಸ್ಟ್ 1 0 ಐತಿ. 2 1 ಇದ್ದಾಗ 0 ಆಗಿಬಿಟ್ಟೈತೆ ಅದು. ಸೊ ದ ಗೇಟ್ ಫಾರ್ ವಿಚ್ ಔಟ್ಪುಟ್ ಈಸ್ ಹೈ ವೆನ್ ಅಟ್ಲೀಸ್ಟ್ 1 ಇನ್ಪುಟ್ ಈಸ್ ಲೋ. ಇಲ್ಲಿ ಇನ್ಪುಟ್ ಸೈಡ್ ನೀವು ನೋಡಿದ್ರೆ ಗೊತ್ತಾಗ್ತೈತಿ ಇದು ಯಾವ ಗೇಟು ಅಂತ ಕೇಳ್ಯಾರ. ಸ್ವಲ್ಪ ಇದು ನೀವು ವಿಚಾರ ಮಾಡಿ, ಹಿಂಗೆ ಥಿಂಕ್ ಮಾಡ್ಬೇಕಾಗ್ತೈತಲ್ಲ ಅಂತ ನೀವು ಅಂದ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಇಂಥ ಕ್ವಶನ್ ಬಂದಾಗ ಟ್ಯಾಕಲ್ ಮಾಡ್ಬೋದು. ಸೊ ಆನ್ಸರ್ ಈಸ್ ಆಪ್ಷನ್ ಎ, NAND ಗೇಟ್. ಸೊ ಈಗಿದು ನೆಕ್ಸ್ಟ್ ಕ್ವಶನ್ ಹೋಗೋಣ ನಾವು. ಸೊ ದಿಸ್ ಇಸ್ ಅವರ್ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಈಕ್ವಲ್ ಟು 1 ಇನ್ ಬೂಲಿಯನ್ ಅಲ್ಜಿಬ್ರಾ ಅಂತ ಕೇಳ್ಯಾರ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಈಕ್ವಲ್ ಟು 1 ಇನ್ ಬೂಲಿಯನ್ ಅಲ್ಜಿಬ್ರಾ ಅಂಥೇಳಿ 4 ಆಪ್ಷನ್ ಕೊಟ್ಟಾರ. ಇದ್ರದ್ದು ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕು. ಫಸ್ಟ್ ಆಪ್ಷನ್ ಹಿಂಗೈತಿ, ಎ ಆ್ಯಂಡ್ ಎ ಬಾರ್ ಹೋಲ್ ಬಾರ್. ಸೆಕೆಂಡ್ ಆಪ್ಷನ್ ಎ ಆ್ಯಂಡ್ ಎ ನೆಗೇಷನ್. ಆಪ್ಷನ್ ಸಿ ಎ ಆರ್ ಎ ನೆಗೇಷನ್. ಆಪ್ಷನ್ ಡಿ ಎ ಆರ್ 1. ಕ್ವಶನ್ ಏನಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಈಕ್ವಲ್ ಟು 1. ಇದ್ರ ಆನ್ಸರು ಇವು 4 ನಾವು ಸಾಲ್ವ್ ಮಾಡಿದಾಗ ಎಲ್ಲೇ 1 ಬರಂಗಿಲ್ಲ ಅಂತ ಕ್ವಶನ್. ಸೊ ಇದನ್ನು ಬರ್ಕೊಂಡು ನೀವು ಟ್ರೈ ಮಾಡ್ತೀರಿ ಈಗ ಅಂತ ಅಂದ್ಕೊಂಡಿನಿ ನಾನು. ವಿಡಿಯೋ ಪಾಸ್ ಮಾಡಿ. So this is our 5th question now.
ಸೊ ನೀವು ಇದನ್ನು ಸಾಲ್ವ್ ಮಾಡಿರಿ ಅಂತ ಅಂದ್ಕೊಂಡ್ರೆ ಎಕ್ಸ್ಪ್ಲನೇಷನ್ ಪಾರ್ಟಿಗೆ ಬರೋಣ. ಇಟ್ಸ್ ಕ್ವೈಟ್ ಸಿಂಪಲ್. ಫಸ್ಟ್ ಆಪ್ಷನ್ ತಗೋರಿ. ಏನೈತಿ ಅದು ಎ ಆ್ಯಂಡ್ ಎ ಬಾರ್ ಹೋಲ್ ಬಾರ್. ಈಗ ಆನ್ಸರ್ 1 ಬರಂಗಿಲ್ಲ ಅಂದ್ರೆ ಅಲ್ಲಿ ಸರ್ ಇಲ್ಲಿ ವ್ಯಾಲ್ಯೂಸ ಇಲ್ಲ, ಹೆಂಗೆ 1 ಅಥವಾ 0 ನೋಡ್ಬೇಕು ನಾವು ಅಂದ್ರೆ ಇಲ್ಲೇನು ಎ ಅಂತ ಐತಲ್ಲ, ಎಲ್ಲೆಲ್ಲಿ ಎ ಅಂತ ಐತಲ್ಲ, ಒಂದು ಸರ್ತಿ ನೀವು 0 ಹಾಕಿ ನೋಡ್ಬೇಕು. ಲೈಕ್ 2 ಎ ಅದಾವ ಅಂದ್ರೆ ಎರಡದ್ರಾಗೂ 0, ಒಂದು ಕಡೆ 0 ಹಾಕಿದರೆ ಇನ್ನೊಂದು ಕಡೆ 0 ಹಾಕ್ಬೇಕು, ಇಲ್ಲ ಒಂದು ಕಡೆ 1 ಹಾಕಿದರೆ ಇನ್ನೊಂದು ಕಡೆನೂ 1 ಹಾಕ್ಬೇಕು. ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕು ಆನ್ಸರ್ ಏನು ಬರ್ತೈತಿ ಅಂಥೇಳಿ. ಸೊ ಈಗ ಒಂದು ಕೆಲಸ ಮಾಡೋಣ ನಾವು. ಈ ಫಸ್ಟ್ ಇನ್ಪುಟ್ ಏನೈತಲ್ಲ ಇದರೊಳಗೆ ಆಪ್ಷನ್ ಎ ಒಳಗೆ ಎಲ್ಲೆಲ್ಲಿ ಎ ಐತಲ್ಲ ವಿಲ್ ಪುಟ್ 0. ಓಕೆ, ಕ್ಯಾಲ್ಕುಲೇಷನ್ ಮಾಡೋಣ. ಇಲ್ಲೇ 0 ಆ್ಯಂಡ್ ಎ ಬಾರ್ ಅಂದ್ರೆ ಉಲ್ಟಾ ಮಾಡ್ಬೇಕು. ಈಗ ಅದು 1, ಹೌದಾ? ಇಲ್ಲೊಂದು ಹೋಲ್ ನೆಗೇಷನ್ ಐತೆ ಮೇಲೆ. ಸೊ ಕೆಳಗೆ ಫಸ್ಟಿಗೆ ಈ ಆ್ಯಂಡ್ ಮುಗಿಸ್ಕೋರಿ. ವಾಟ್ ಈಸ್ 0 ಆ್ಯಂಡ್ 1? 0 ಆ್ಯಂಡ್ 1 ಅಂದ್ರೇನು? 0, ಹೌದಾ? ಸೊ 0 ಮ್ಯಾಲೊಂದು ನೆಗೇಷನ್ ಉಳಿತಲ್ಲ, ಸೊ ಅದಕ್ಕೆ ಆನ್ಸರ್ ಏನು ಬಂತು? 1 ಬಂತು, ಹೌದಾ? ಎ ಜಗದಾಗ ನಾವೇನು ಹಾಕಿದ್ವಿ ಈ ಸರ್ತಿ? 0. ಆನ್ಸರ್ ಏನು ಬಂತು? 1. ಈಗೊಂದು ಕೆಲಸ ಮಾಡಿರಿ. ನೆಕ್ಸ್ಟ್ ಎ ಜಗದಾಗ 1 ಹಾಕ್ರಿ. ಸೊ ಆ್ಯಂಡ್ ಎ ಬಾರ್ ಅಂದ್ರೆ ಏನಾಗ್ತೈತಿ ಈಗ? 0, ಒಂದು ಹೋಲ್ ನೆಗೇಷನ್ ಐತಿ. ವಾಟ್ ಈಸ್ 1 ಆ್ಯಂಡ್ 0? ಈಸ್ ಅಗೇನ್ 0, ಹೌದಾ? ಸೊ ಇದ್ರದ್ದು ನೆಗೇಷನ್ ನೀವು ಮಾಡಿದ್ರೆ ಆನ್ಸರ್ ಬಂತು 1. ಸೊ ವಿಚ್ ಎವರ್ ವೇ, ಐದರ್ ಯು ಪುಟ್ ದ ವ್ಯಾಲ್ಯೂ ಆಫ್ ಎ ಆರ್ ಐದರ್ ಯು ರೀಪ್ಲೇಸ್ ದ ವ್ಯಾಲ್ಯೂ ಆಫ್ ಎ ವಿತ್ 0 ಆರ್ 1, ಆನ್ಸರ್ ಈಸ್ ಕಮಿಂಗ್ ಆಸ್ 1. ಸೊ ಆಪ್ಷನ್ ಎ ಅಂತೂ ಅಲ್ಲ. ಯಾಕಂದ್ರೆ ಅವ್ರೇನು ಕೇಳ್ಯಾರ, ಈ 4 ಆಪ್ಷನ್ ಒಳಗೆ ಎಲ್ಲೇ 1 ಇರಂಗಿಲ್ಲ ಅಂತ ಕೇಳ್ಯಾರ. ಸೊ ನೆಕ್ಸ್ಟ್ ಆಪ್ಷನ್ ಬಿ ತಗೊಳ್ರಿ ಈಗ. ಸೊ ಆಪ್ಷನ್ ಬಿ ಒಳಗೆ ಎ ಆ್ಯಂಡ್ ಎ ನೆಗೇಷನ್ ಅಷ್ಟೇ ಐತೆ. ನಾವು ಒಂದಿಷ್ಟು ಫಾರ್ಮುಲಾ ಬರೆಸಿದ್ದೆ ನಿಮ್ಗೆ ಥಿಯರಿ ಕ್ಲಾಸ್ನೊಳಗೆ. ಅದರೊಳಗೆ ಇದಿತ್ತು, ಎ ಆ್ಯಂಡ್ ಎ ನೆಗೇಷನ್ ಈಸ್ 0 ಅಂತ ಫಾರ್ಮುಲಾ ಇತ್ತು. ಇದು ಡೈರೆಕ್ಟ್ಲಿ ನಿಮಗೆ ನೆನಪಿತ್ತು ಅಂದ್ರೆ ನೀವು ಆ 1ನೇ ಆಪ್ಷನ್ ನಾವೇನು ಸಾಲ್ವ್ ಮಾಡಿ ತೋರಿಸಿದ್ನಲ್ಲ ಅದನ್ನು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಇದು ನೆನಪಾಗ್ಬಿಡುತ್ತಂದ್ರೆ ಗೊತ್ತಿಲ್ಲ ಇದು ಅಂತ ಹೇಳಿ ಟಿಕ್ ಮಾಡ್ಬೋದು. ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಂಡು ಕೂಡ್ಬೇಕು. ಏನು ಮಾಡ್ತೀರಿ ಈಗ ನೋಡ್ರಿ. ಎ ಜಗದಾಗ ಫಸ್ಟಿಗೆ 0 ಹಾಕೊಂಡು, ಸೊ 0 ಆ್ಯಂಡ್ ಎ ನೆಗೇಷನ್ ಬಿಕಮ್ಸ್ ವಾಟ್? 1. ಸೊ 0 ಆ್ಯಂಡ್ 1 ಆನ್ಸರ್ ಏನು ಬಂತ ಹೇಳ್ರಿ? 0. ಸೊ ವಿಚ್ ಈಸ್ ನಾಟ್ ಈಕ್ವಲ್ ಟು 1 ಅಂತ ಕೇಳ್ರಿಲ್ಲ ಅವರು. ಇಲ್ಲೇ 0 ಹಾಕಿದ ಕೂಡಲೇ ಬಂದಾಗ್ಬಿಡ್ತು ನಮಗೆ ಆನ್ಸರ್. 0 ಬಂತು, 1 ಬರಬಾರ್ದು ಅಂತ ಹೇಳಿದರು. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಸೊ ಈಗ ನಮ್ಮದು 5 ಕ್ವಶನ್ಸ್ ಆದವು. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಈ 6th ಕ್ವಶನ್ ನನಗೆ ವಾಟ್ಸಪ್ನೊಳಗೆ ಒಂದು ಡೌಟ್ ಕಳಿಸಿದ್ರು, ಇದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅಂಥೇಳಿ. ಅದನ್ನು ಇಲ್ಲೇ ಕ್ವಶನ್ ನಿಮಗೆ ಬರೆಸ್ತೀನಿ. ಇವತ್ತಿಂದು 6th ಕ್ವಶನ್ ಅದು. ಆ ಡೈಗ್ರಾಮ್ ನೀವು ಡ್ರಾ ಮಾಡಿಕೊಂಡು ಸಾಲ್ವ್ ಮಾಡ್ಬೇಕು ಅದನ್ನ. ಆ್ಯಕ್ಚುಲಿ ಅದು ಕ್ವಶನ್ ಈಸಿ ಐತಿ, ಬಟ್ ಅದೇನು ಅವರು ಡೌಟ್ ಅಂತ ಹೇಳಿ ನನಗೆ ಫೋಟೋ ಹೊಡೆದು ಕಳಿಸಿದ್ರಲ್ಲ, ಆ ಸರ್ಕಿಟ್ ಡೈಗ್ರಾಮ್ನೊಳಗೊಂದು ಮಿಸ್ಟೇಕ್ ಐತಿ. ದ್ಯಾಟ್ಸ್ ವೈ ಅವ್ರಿಗೆ ಅದು ಸಾಲ್ವ್ ಮಾಡೋಕ್ಕೆ ಬಂದಿರಲಿಕ್ಕಿಲ್ಲ. ಸೊ ಈಗ ಅದನ್ನು ಡ್ರಾ ಮಾಡ್ತೀನಿ ನಾ ಫಸ್ಟಿಗೆ. ಏನಂದ್ರೆ ಇದು ನೀವು ಸರ್ಕಿಟ್ ಡೈಗ್ರಾಮ್ ಡ್ರಾ ಮಾಡ್ಕೋಬೇಕು. ಸೊ ಎ ಆ್ಯಂಡ್ ಬಿ ಅಂತ 2 ಇನ್ಪುಟ್ ಅದಾವು. ಇದನ್ನು ಒಂದು ಆರ್ ಗೇಟಿಗೆ ಕೊಟ್ಟಾರ. ನೆಕ್ಸ್ಟ್ ಕೆಳಗೆ ಇನ್ನೊಂದು ಇನ್ಪುಟ್ ಐತಿ ಸಿ ಅಂಥೇಳಿ. ಆ ಸಿದಿಂದ ಒಂದು ಇನ್ಪುಟ್ಟು ಒಂದು ಆರ್ ಗೇಟಿಗೆ ಹೋಗೈತಿ. ಇನ್ನೊಂದು ಏನು ಮಾಡ್ಯಾರಂದ್ರೆ ಇಲ್ಲಿ ಮ್ಯಾಲೆ ಎ ಇರ್ತೈತಲ್ಲ, ಆ ಎದಿಂದ ಒಂದು ಇನ್ಪುಟ್ಟು ಆ ಆರ್ ಗೇಟಿಗೆ ಕೊಟ್ಟಾರ, ಸೆಕೆಂಡ್ ಆರ್ ಗೇಟಿಗೆ. ಈ 2 ಆರ್ ಗೇಟದ್ದೇನು ಔಟ್ಪುಟ್ಸ್ ಬರ್ತಾವಲ್ಲ ಅದನ್ನು ಒಂದು ಆ್ಯಂಡ್ ಗೇಟಿಗೆ ಕೊಟ್ಟಾರ. ಸೊ ಇಲ್ಲೇ ಅವ್ರು ಕೇಳಾಕತ್ತಿದ್ದು ಈ ಕ್ವಶನ್ ಒಳಗೆ ವಾಟ್ ವಿಲ್ ಬಿ ದ ಔಟ್ಪುಟ್ ವೈ. ಸೊ ವಿ ಹ್ಯಾವ್ ಟೋಟಲಿ 2 ಆರ್ ಗೇಟ್ಸ್. ಇವೆರಡು ಆರ್ ಗೇಟ್. ಇದು ಯಾವುದಿದು? ಆ್ಯಂಡ್ ಗೇಟ್. ಸೊ ಇದನ್ನು ನೀವು ಸಾಲ್ವ್ ಮಾಡಿರಿ. 2 ಆರ್, 1 ಆ್ಯಂಡ್, ಎ ಬಿ ಸಿ ಇನ್ಪುಟ್ಸ್. ಸೊ ಇದನ್ನು ನೀವು ಸಾಲ್ವ್ ಮಾಡಿರಿ ಅಂತ ಅಂದ್ಕೊಂಡ್ರೆ ಫಸ್ಟ್ ಆರ್ ಗೇಟಿಗೆ 2 ಇನ್ಪುಟ್ಸ್ ಬಂದ್ವಲ್ಲ, ಸೊ ಎ ಆ್ಯಂಡ್ ಬಿ ಡೈರೆಕ್ಟ್ಲಿ ಹೋಗ್ಯಾವ. ಸೊ ಇದ್ರದ್ದು ಆನ್ಸರ್ ಫಸ್ಟ್ ಆರ್ ಗೇಟಿದ್ದು ಇಟ್ ವಿಲ್ ಬಿ ಎ ಆರ್ ಬಿ. ಕೆಳಗೆ ಇಲ್ಲಿ ಏನಾಗೈತೆ ಗೊತ್ತನ್ರಿ, ಸೆಕೆಂಡ್
ಆರ್ ಗೇಟ್ ಏನೈತಲ್ಲ ಇದಕ್ಕೆ ಇಲ್ಲಿಂದ ಎ ಕೆಳಗೆ ತೊಗೊಂಬಂದಾರ, ಎ ಅಷ್ಟೇ. ಅವ್ರು ಇಲ್ಲೇ ಮಾರ್ಕ್ ಮಾಡಿರ್ತಾರೆ ಅದನ್ನು, ಆ್ಯಕ್ಚುಲಿ ಹಿಂಗೆ ಒಂದು ಡಾಟ್ ಹಾಕಿರ್ತಾರೆ ಈಗ ಅದನ್ನು. ಸೊ ಆ ಎ ಬಂದು ಮತ್ತು ಸಿ ಇವೆರಡು ಬಂದು ಇಲ್ಲಿ ಆರ್ ಆತ್ರ. ಸೊ ಆನ್ಸರ್ ವಿಲ್ ಬಿ ಎ ಆರ್ ಸಿ. ಇವೆರಡು ಸೇರಿ ಇಲ್ಲಿ ಬಂದಾವೆ ಯಾವುದಕ್ಕೆ? ಆ್ಯಂಡ್ ಗೇಟಿಗೆ. ಸೊ ಅದಕ್ಕೆ ಆ್ಯಂಡ್ ಗೇಟ್ ಕಡೆ ಬಂದರೆ ಆನ್ಸರ್ ವಿಲ್ ಬಿ ಇವೆರಡು ಆ್ಯಂಡ್ ಆಗ್ತಾವೆ. ಸೊ ಇವೆರಡು ಆ್ಯಂಡ್ ಆದರೆ ದ ಆನ್ಸರ್ ವಿಲ್ ಬಿ ಎ ಆರ್ ಬಿ ಆ್ಯಂಡ್ ಎ ಆರ್ ಸಿ. ಇದು ಆನ್ಸರ್. ಆ್ಯಕ್ಚುಲಿ ಈ ಕ್ವಶನಿಗೆ ಆಪ್ಷನ್ಸ್ ಬರೆಸಲಿಲ್ಲ, ಕ್ವೈಟ್ ಸಿಂಪಲ್ ಕ್ವಶನ್ ಐತಿ ಅಂಥೇಳಿ ಜಸ್ಟ್ ನಿಮ್ಗೆ ಹಂಗೆ ಸಾಲ್ವ್ ಮಾಡೋಕೆ ಅಂಥೇಳಿ ಕೊಟ್ಟಿದ್ದೆ. ಇಲ್ಲೇ ಅದೇನು ಡೌಟ್ ನಂಗೆ ಕಳಿಸಿದ್ರಲ್ಲ, ಅದು ಏನು ಅವ್ರಿಗೆ ಕನ್ಫ್ಯೂಷನ್ ಆಗೈತೆ ಅಂದ್ರೆ, ಅವ್ರೇನು ಫೋಟೋ ಕಳಿಸಿದ್ರೆ ಅದ್ರೊಳಗೆ ಸರ್ಕಿಟ್ ಡಯಾಗ್ರಾಮ್ನೊಳಗೆ ಇವು ಎರಡು ಏನು ಆರ್ ಗೇಟ್ಸ್ ಅದಾವಲ್ಲ, ಇಲ್ಲೇ ಅವರು ಅದನ್ನು ನಾಟ್ ಗೇಟ್ ನಾರ್ ಗೇಟ್ ಅಂತ ಗೊತ್ತೇ ಎರಡು ಕಡೆ ಮಾರ್ಕ್ ಮಾಡಿ ನಾರ್ ಗೇಟ್ ಅಂತ ಕೊಟ್ಟಾರ. ಅದು ಪ್ರಿಂಟ್ ಮಿಸ್ಟೇಕ್ ಆಗೈತಿ. ಯಾಕೆಂದ್ರೆ ಅವ್ರು ಕಳಿಸಿದ ಫೋಟೋದೊಳಗನ ಅಲ್ಲಿ ಕೆಳಗೆ ಆನ್ಸರ್ ಏನಿತ್ತಲ್ರಿ ಆ ಕ್ವಶನಿಗೆ, ಅದು ಎ ಆರ್ ಬಿ ಆ್ಯಂಡ್ ಎ ಆರ್ ಸಿನ ಐತಿ. ಇಲ್ಲಿ ನಮಗೆ ಆನ್ಸರ್ ಬಂದಿತ್ತಲ್ಲ, ಇದು ಆನ್ಸರ್ ಐತಿ ಈಗ ಅಲ್ಲಿ. ಸೊ ಅಲ್ಲಿ ಮಿಸ್ಟೇಕ್ ಆಗಿದ್ದೇನೆಂದ್ರೆ ಅವು ಎರಡು ನಾರ್ ಗೇಟ್ಸ್ ಅಲ್ಲ. ಓಕೆ, ದೇ ಆರ್ ಸಿಂಪಲ್ ಆರ್ ಗೇಟ್ಸ್. ಹೀಗಾಗಿ ಆನ್ಸರ್ ಈಸ್ ಎ ಆರ್ ಬಿ ಆ್ಯಂಡ್ ಎ ಆರ್ ಸಿ. ಇದು ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಅವರಿಗೆ ಸಾಲ್ವ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೆ. ದ್ಯಾಟ್ಸ್ ವೈ ಈ ಕ್ವಶನ್ನ ನಾವು ಈಗ ಮುಗಿಸಿದ್ವಿ. ಸೊ ಟೋಟಲಿ ಈ ವಿಡಿಯೋದೊಳಗೆ ನಾವೀಗ 6 ಕ್ವಶನ್ಸ್ ಮಾಡಿದ್ವಿ. ಆಮೇಲೆ ಪ್ರೀವಿಯಸ್ ಒಂದಿಷ್ಟು ವಿಡಿಯೋದೊಳಗೆ ನಾನು ಹಂಗೆ ಒಂದಿಷ್ಟು ಕೇಳ್ಸ್ಕೊಂಡು ಆನ್ಸರ್ ಮಾಡುವಂಥ ಅಂಥೇಳಿ ಕ್ವಶನ್ಸ್ ಮಾಡಿದ್ದೆ. ಅವನ್ನೆಲ್ಲ ಸೇರಿಸಿದ್ರೆ ಒಂದು ಅರೌಂಡ್ 36 ಕ್ವಶನ್ಸ್ ಈಗ ಆದವು. ಅವೊಂದೆಲ್ಲ ಸೇರಿಸಿದ್ರೆ ಇಟ್ ಗೋಸ್ ಅಬೌವ್ ಲೈಕ್ 40 ಈ ಟೈಪ್ ಹೋಗ್ತಾವ. ನೋಡೋಣಂತ್ರಿ. ಈಗ ಮತ್ತೇನರ ಅವಶ್ಯಕತೆ ಬಿತ್ತು ಅಂದರೆ ಇನ್ ಸ್ವಲ್ಪ ಕ್ವಶನ್ಸ್ ನಾನು ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ನೊಳಗೆ ಸಾಲ್ವ್ ಮಾಡಿಸ್ತೀನಿ. ಸೊ ಇವಿಷ್ಟು ಕ್ವಶನ್ಸ್ ಅಂತೂ ನಿಮ್ಗೀಗ ಕ್ಲಿಯರ್ ಆಗೈತಿ ಅಂತ ಅನ್ಕೊಂಡಿನಿ ನಾನು. ಓಕೆ, ಸೊ ಇದನ್ನು ನಾನು ಜಸ್ಟ್ ಅ ಮಿನಿಟ್. ಓಕೆ, ಸೊ ಇದನ್ನು ಸ್ವಲ್ಪ ಡಿಫ್ರೆಂಟ್ ಕೈಂಡ್ ನೊಳಗೆ ಎಂಟ್ರಿ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡಿತ್ತು. ಲಾಸ್ಟ್ ವಿಡಿಯೋಕ್ಕಿಂತ ಇನ್ನು ಸ್ವಲ್ಪ ಕ್ಲಾರಿಟಿ ನಾನು ಇಂಪ್ರೂವ್ ಮಾಡಿ ಹಾಕ್ತೀನಿ ಅಪ್ಲೋಡ್ ಮಾಡ್ಬೇಕಾದ್ರೆ. ಹೋಪ್ಫುಲಿ ದಿಸ್ ವಿಲ್ ವರ್ಕೌಟ್. ಈ 6 ಕ್ವಶನ್ಸ್ ಆದಮೇಲೆ ಆದಷ್ಟು ಜಲ್ದಿ ನಾ ಇನ್ನೊಂದು ವಿಡಿಯೋ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಇದು ಒಂದಿಷ್ಟು ಶಾರ್ಟ್ಕಟ್ ಫಾರ್ಮುಲಾ ಮತ್ತು ಆಲ್ರೆಡಿ ಒಂದು ವಿಡಿಯೋದೊಳಗೆ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಶಾರ್ಟ್ಕಟ್ ನಡುವಷ್ಟು ಬಂದು ಹೋಗಿತ್ತದ ಆವರೇಜ್ ಸ್ಪೀಡ್ ಮೇಲೆ. ಇನ್ನು ಸ್ವಲ್ಪ ಎಕ್ಸ್ಟ್ರಾ ಟಿಪ್ಸ್ ಬರ್ತಾವೆ, ಅವನ್ನ ನೆಕ್ಸ್ಟ್ ವಿಡಿಯೋ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಒಂದು ರೆಡಿ ಮಾಡಿ ಹಾಕ್ತೀನಿ ಆಸ್ ಮಚ್ ಆಸ್ ಪಾಸಿಬಲ್ ಇವತ್ತು. ನೋಡೋಣಂತ್ರಿ. ಸೊ ಈ ವಿಡಿಯೋಸ್ ನೀವು ಯೂಸ್ ಮಾಡ್ಕೊಳಕತ್ತೀರಿ, ನಿಮ್ಗೆ ಹೆಲ್ಪ್ಫುಲ್ ಆಗತ್ತಾವ ಅಂತ ಅನ್ಕೊಂಡಿನಿ ನಾನು. ಓಕೆ, ಸೊ ವಿಲ್ ಕಂಟಿನ್ಯೂ ವಿತ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಡ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸು ಕಂಟಿನ್ಯೂ ಆಗಿ ನೆಕ್ಸ್ಟ್ ವಿಡಿಯೋ ವಿಲ್ ಬಿ ದ ಲಾಸ್ಟ್ ವಿಡಿಯೋ ಆನ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಅದಾದ್ಮೇಲೆ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಆಲ್ಟರ್ನೇಟಿಂಗ್ ಕರೆಂಟ್. ಓಕೆ, ಥ್ಯಾಂಕ್ ಯು, ನಮಸ್ಕಾರ.